ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತಯಾರಿ, ರೈತರ ಮೇಲೆ ಅಧಿಕಾರಿಗಳ ದೌರ್ಜನ್ಯ, ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಪ್ರತಿಭಟನೆ. ಒಣ ಹುಲ್ಲಿಗೆ ತಗುಲಿದ ದಿಢೀರ್ ಬೆಂಕಿಯಿಂದ ರೈತನಿಗೆ ಗಂಭೀರ ಗಾಯ. ಹೊಳೆನರಸೀಪುರದ ದೊಡ್ಡ ಕುಂಚೇವು ಗ್ರಾಮದಲ್ಲಿ ಘಟನೆ. ಎಲೆಕ್ಟ್ರಿಕ್ ಸ್ಕೂಟರ್ನಿಂದ ಸಂಭವಿಸಿದ ದೊಡ್ಡ ಅವಘಡ. ಚಾರ್ಜ್ ಹಾಕಿದ ವೇಳೆ ಶಾರ್ಟ್ ಸರ್ಕ್ಯೂಟ್ ಆದ ಸ್ಕೂಟರ್, ಬೈಕ್ ಕಾರ್ಗೆ ಬೆಂಕಿ ತಗಲಿ ಸುಟ್ಟು ಭಸ್ಮ. ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದಿನಿಂದ ಆರಂಭ. ಏಪ್ರಿಲ್ 19ರಂದು ಮೊದಲ ಹಂತದ ಮತದಾನ. ಮಾರ್ಚ್ 16ರಿಂದಲೇ ದೇಶದಾದ್ಯಂತ ನೀತಿ ಸಂಹಿತೆ ಜಾರಿ. ಹೋಳಿ ಹಬ್ಬಕ್ಕೆ ದಿನಗಣನೆ. ಮುನವಳ್ಳಿ ಪಟ್ಟಣದಲ್ಲಿ ಶಾಂತಿ ಸಭೆ. ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಲು ಕರೆ. ಸೀಸನ್ 17ರ ಐಪಿಎಲ್ಗೆ ಕೌಂಟ್ಡೌನ್. ಕಾಸ್ಟ್ಲಿ ಪ್ಲೇಯರ್ಸ್ ಆಗ್ತಾರ ಮ್ಯಾಚ್ ವಿನ್ನರ್ಸ್. ಯಾರಿಗೆ ದುಬಾರಿ ಆಗ್ತಾರೆ ಮಿಚೆಲ್ ಸ್ಟಾರ್ಕ್. ಹೋಳಿ ಹಬ್ಬ, ರಂಜಾನ್ ಹಬ್ಬದ ನಿಮಿತ್ತ ಶಾಂತಿ ಸಭೆ. ಇಳಕಲ್ ನಗರದ ಪೊಲೀಸ್ ಠಾಣೆಯಲ್ಲಿ ಸಭೆ. ಎರಡೂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ಸೂಚನೆ. ಬರೋಬ್ಬರಿ 14 ವರ್ಷಗಳ ಬಳಿಕ ಕೇರಳಕ್ಕೆ ಎಂಟ್ರಿ. ವಿಜಯ್ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಅತಿರೇಕದ ವರ್ತನೆ. ಗೋಡ್ ಚಿತ್ರೀಕರಣವೇ ಸದ್ಯಕ್ಕೆ ಸ್ಥಗಿತಗೊಳಿಸಿದ ಚಿತ್ರತಂಡ. ಕಣ್ಣು ಕಾಣದೇ ಇದ್ದರೂ ಸಂಗೀತನೇ ಸರ್ವಸ್ವ. ಗಾಯನ ಕಲಿತಿರುವ ಅನಕ್ಷರಸ್ಥ ಬಾಲಕ. 16 ವರ್ಷದ ಬಾಲಕನ ಪ್ರತಿಭೆ ನೋಡಿ ಬೆರಗಾದ ಜನರು. ಇಬ್ಬರು ಬೈಕ್ ಸವಾರರ ನಿಯಂತ್ರಣ ತಪ್ಪಿ ಮುಖಾಮುಖಿ ಡಿಕ್ಕಿ. ಗಂಭೀರವಾಗಿ ಗಾಯಗೊಂಡ ಇಬ್ಬರು ತಕಾಲೈ ಆಸ್ಪತ್ರೆಗೆ ದಾಖಲು. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.